ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಫಸ್ಟ್ ಅಂದ್ರೆ ನಿಮಗೆ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಬರುವಂತಹ ಕ್ವಶನ್ ಮತ್ತೆ ಆನ್ಸರ್ಸ್ ನ ಡಿಸ್ಕಸ್ ಮಾಡಿದಿರಿ. ಇವತ್ತಿನ ದಿನ ನಾವು ಏನ್ ಮಾಡೋಣ ಅಂತಂದ್ರೆ ಮ್ಯಾಟ್ರಿಸಸ್ ಅನ್ನುವಂಥ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ ಬರುವಂತ ಮಾರ್ಕ್ಸ್, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇವತ್ತಿನ ಜೊತೆಯಲ್ಲಿ ಏನಪ್ಪಾ ಅಡಿಷನಲ್ ಥಿಂಗ್ ಅಂದ್ರೆ ನೀವು ಯಾವ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರ್ ಅಥವಾ ನಿಮಗೆ ಬೇಕಾಗಿರುವಂತಹ ಬ್ಲೂ ಪ್ರಿಂಟ್ ನ ಡೌನ್ಲೋಡ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಈ ವೆಬ್ಸೈಟ್ ಅಲ್ಲಿ mathswithme.in ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಜಸ್ಟ್ ಇಲ್ಲಿ ಕೋರ್ಸಸ್ ಅಂಡರ್ ಹೋದ್ರೆ ಇಲ್ಲಿ SSLC ಮತ್ತು PUC, ಈ PUC ಕೆಳಗಡೆ ಇಲ್ಲಿರುವಂತಹ ಬ್ಲೂ ಪ್ರಿಂಟ್ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜು, PUC ಮೆಟೀರಿಯಲ್ಸ್ ಮತ್ತೆ PUC ಯ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀರಿ. ಈ ಬ್ಲೂ ಪ್ರಿಂಟ್ ಗೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡಿಪಾರ್ಟ್ಮೆಂಟ್ ಅಥವಾ ಬೋರ್ಡ್ ಇಂದ ಬಂದಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಗೆ ಲಿಂಕ್ ಅನ್ನ ಕೊಟ್ಟಿರ್ತೀರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ನೋಡಿ ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಎಲ್ಲಾ ಸಬ್ಜೆಕ್ಟ್ ಸಿಗುತ್ತೆ. ಜೊತೆಲಿ ಕೆಳಗಡೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ. ಸೊ ಮಾಡಲ್ ಕ್ವಶನ್ ಪೇಪರ್ ಫಾರ್ ಎಕ್ಸಾಂಪಲ್ ಈಗ ಮ್ಯಾಥಮೆಟಿಕ್ಸ್ ನ ಓಪನ್ ಮಾಡಿದೆ ಆದ್ರೆ ನಿಮಗೆ ಮ್ಯಾಥ್ಸ್ ನ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ. ಮತ್ತೆ ಅದೇ ರೀತಿಯಾಗಿ ಮ್ಯಾಥ್ಸ್ ನ ಬ್ಲೂ ಪ್ರಿಂಟ್ ನ ಓಪನ್ ಮಾಡೋದಾದ್ರೆ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ಬ್ಲೂ ಪ್ರಿಂಟ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ. ಇದನ್ನ ನೀವು ಯುಟಿಲೈಸ್ ಮಾಡ್ಕೊಬಹುದು. ಇನ್ನ ನಮ್ಗೆ ಈಗ ಮ್ಯಾಟ್ರಿಸಸ್ ಚಾಪ್ಟರ್ ಗೆ ಬರೋದಾದ್ರೆ ಇದರಲ್ಲಿ ಇರುವಂತಹ ಟೋಟಲ್ ಮಾರ್ಕ್ಸ್ ನ ನಾವು ನೋಡೋಣ. ಸೊ ಇದು ಒಂದು ಪಾಸಿಂಗ್ ಪ್ಯಾಕೇಜ್ ಗೆ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಬಹುದು ನೀವು ಮ್ಯಾಟ್ರಿಸಸ್ ಇಲ್ಲಿ ಟೋಟಲ್ ನಂಬರ್ ಆಫ್ ಪೀರಿಯಡ್ಸ್ ಎಷ್ಟು ಕ್ಲಾಸು ಮತ್ತೆ ಟೋಟಲ್ ಮಾರ್ಕ್ಸ್ ನೋಡಿದಾಗ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಟೋಟಲ್ ಆಗಿ 9 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ 9 ಮಾರ್ಕ್ಸ್ ಅನ್ನುವಂಥದ್ದು ಇಟ್ ಇಸ್ ನಾಟ್ ಎ ಒಂದು ಸ್ಮಾಲ್ ಅಮೌಂಟ್ ಅಲ್ಲ, ಇಟ್ ಇಸ್ ಎ ವೆರಿ ಗುಡ್ ಹ್ಯೂಜ್ ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿದಾಗೆ 1 ಮಾರ್ಕ್ ನ ಒಂದು ಕ್ವಶನ್ ಮತ್ತೆ 3 ಮಾರ್ಕ್ ನ ಒಂದು ಕ್ವಶನ್ ಮತ್ತೆ 5 ಮಾರ್ಕ್ ನ ಒಂದು ಕ್ವಶನ್ ನಾವ್ ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು 5 ಮಾರ್ಕ್ ಹೋಗ್ತಾ ಇದೀರಿ. ಯಾಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಓದುವಂತ ಮಕ್ಕಳು ಹೆಂಗಪ್ಪ ಅಂದ್ರೆ ನಮಗೆ 1 ಮಾರ್ಕ್ 2 ಮಾರ್ಕ್ ಬೇಡ ಸರ್, ನಮ್ಗೆ ಏನಿದ್ರು ಒಂದು ದೊಡ್ಡ ಮಾರ್ಕ್ಸ್ ಕಲಿಬೇಕು ಅನ್ನೋ ಇಂಟೆನ್ಷನ್ ಇರ್ತಾರೆ. ಅದಕ್ಕೋಸ್ಕರ ಅದೇ ರೀತಿಯಂತ ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದೀರಿ. ಜೊತೆಲಿ ಮಾಡಲ್ ಕ್ವಶನ್ ಪೇಪರ್ ತೋರಿಸ್ತಾ ಇದೀನಿ ನಿಮಗೆ. ಈ ಸರಿ ಬಂದಿರುವಂತಹ ಮಾಡಲ್ ಕ್ವಶನ್ ಪೇಪರ್, ಈ ಕ್ವಶನ್ ಪೇಪರ್ ನೀವು ನೋಡಬಹುದು. ಇಲ್ಲಿ 44th ಮತ್ತೆ 45th ಕ್ವಶನ್ ನೀವು ಅಬ್ಸರ್ವ್ ಮಾಡಬಹುದು. 44 ಕ್ವಶನ್ ನೀವು ಈ ಸತಿ ಇದೇ ಕ್ವಶನ್ ಪೇಪರ್ ತರನೇ ಕೊಟ್ರು ಅಂತಂದ್ರೆ ಇಲ್ಲೇ ನೋಡಬಹುದು ನಮ್ಗೆ ಇದರಲ್ಲಿ ನಮ್ಗೆ ಒಂದು ಮ್ಯಾಟ್ರಿಸಸ್ ಮೇಲೆ ಬಂದಿರೋದು ಬರೀ ಮ್ಯಾಟ್ರಿಕ್ಸ್ ಅಂತಂದ್ರೆ ಈ ಕ್ವಶನ್ ಬರುತ್ತೆ. ಯಾವುದು 44th ಒನ್ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಬರ್ತಾ ಇದೆ. ಬಟ್ ನಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಶನ್ ನ ಸಾಲ್ವ್ ಮಾಡ್ತೀರಿ. ಇದು ಕೂಡ 5 ಮಾರ್ಕ್ಸ್ ಬರ್ತಾ ಇದೆ. ಅಂದ್ರೆ ಈ ಎರಡು ಕ್ವಶನ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಬಂದ್ರೆ ನಿಮ್ಗೆ 10 ಮಾರ್ಕ್ಸ್ ಈ ಎರಡು ಚಾಪ್ಟರ್ ಇಂದಾನೆ ಬಂದ್ಬಿಡುತ್ತೆ. ಕರೆಕ್ಟಾ? ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ದ ಸೊಲ್ಯೂಷನ್ಸ್. ಇಲ್ಲಿ ನೀವು ನೋಡಬಹುದು ಒಂದು ಸಿಂಪಲ್ ಕ್ವಶನ್ ಇಂದಾನೆ ಹೋಗೋಣ, ಯಾವ ರೀತಿಯಾಗಿ ನಮಗೆ ಕ್ವಶನ್ಸ್ ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಜಸ್ಟ್ ಕೇಳಿರೋದು ಏನಪ್ಪಾ ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಎ ಮತ್ತೆ ಬಿ. ನಿಮ್ಗೆ ಮ್ಯಾಟ್ರಿಸಸ್ ನ ಇನ್ನ ಡೀಟೇಲ್ಸ್ ಬೇಕು ಅಂದ್ರೆ ಮ್ಯಾಟ್ರಿಸಸ್ ನ ಸಪರೇಟ್ ವಿಡಿಯೋ ಇದೆ. ಆ ವಿಡಿಯೋ ಲಿಂಕ್ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ಡೆಫಿನೇಷನ್ಸ್ ಇಂದ ಹಿಡಿದು ಎಲ್ಲಾನು ಬೇಸಿಕ್ ಕಾನ್ಸೆಪ್ಟ್ ರೀತಿಯಾಗಿ ಅಥವಾ ಕ್ಲಾಸ್ ರೀತಿಯಾಗಿ ನೀವು ಕೇಳಬಹುದು. ಈಗ ನಾವು ವಿಲ್ ಡೈರೆಕ್ಟ್ಲಿ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್ ನಾವು. ಇಲ್ಲಿ ನೀವು ನೋಡಬಹುದು ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಇದೆ, ಎ ಮತ್ತೆ ಬಿ ಅನ್ನೋ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಮತ್ತೆ ಬಿ ಅನ್ನುವಂಥದ್ದು ನಾವೀಗ ಏನ್ ಮಾಡ್ಬೇಕು, ವೆರಿಫೈ ದಟ್ ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನಪ್ಪಾ ಅಂದ್ರೆ ಎ ಡ್ಯಾಶ್ ಬೇರೆ ಎ ಇನ್ವರ್ಸ್ ಬೇರೆ ಅಂತದ್ದು. ಯಾಕಂದ್ರೆ ನಾವು ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀರಿ ಇವೆರಡು ನಾಟ್ ಈಕ್ವಲ್ ಆಗುತ್ತೋ ಹೊರತು ಈಕ್ವಲ್ ಆಗೋದೇ ಇಲ್ಲ. ಎ ಡ್ಯಾಶ್ ಕೊಟ್ಟ ಕೆಲವರು ಎ ಇನ್ವರ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಎ ಇನ್ವರ್ಸ್ ಬೇರೆ ಎ ಡ್ಯಾಶ್ ಬೇರೆ. ಇದು ನಿಮ್ಗೆ CET ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎ ಇನ್ವರ್ಸ್ ಅನ್ನೋದು A-1 ಅಂತ ಇದ್ರೆ ಇದು ನಮ್ಗೆ ಏನ್ ಇಂಡಿಕೇಟ್ ಮಾಡುತ್ತೆ, ಇನ್ವರ್ಸ್ ನ ಇಂಡಿಕೇಟ್ ಮಾಡುತ್ತೆ. ಎ ಡ್ಯಾಶ್ ಅನ್ನೋದು ಟ್ರಾನ್ಸ್ಪೋಸ್ ನ ಇಂಡಿಕೇಟ್ ಮಾಡುತ್ತೆ. ಅಥವಾ ಕೆಲವು ಟೈಮ್ ಎ ಡ್ಯಾಶ್ ನ A⁻T ಅಂತ ಕೂಡ ನಾವು ಇಂಡಿಕೇಟ್ ಮಾಡ್ತೀರಿ, ನೆನ್ಪಿಟ್ಕೊಳ್ಳಿ. ನಾವೀಗ ಫಸ್ಟ್ ಕೊಟ್ಟಿರುವಂತ ಕಂಡೀಷನ್ ನಾವೇನ್ ಪ್ರೂವ್ ಮಾಡಬೇಕಾಗಿದೆ, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಅಂದ್ರೆ ವೆರಿಫೈ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಈಕ್ವಲ್ ಆಗುತ್ತಾ ಇಲ್ವಾ ಚೆಕ್ ಮಾಡಿ ಅಂತ. ಓಕೆನಾ? ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಎ ಪ್ಲಸ್ ಬಿ ಹೋಲ್ ಡ್ಯಾಶ್ ಅಂದ್ರೆ ನಾವೇನ್ ಮಾಡೋಣ, ಫಸ್ಟ್ ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ಸೊಲ್ಯೂಷನ್. ಎ ಪ್ಲಸ್ ಬಿ, ಸೊ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ನಾವು ಫಸ್ಟ್ ಎ ಮತ್ತೆ ಬಿ ನ ಬರ್ಕೊಬೇಕಾಗತ್ತೆ. 3√3 2 4 2 0 ಪ್ಲಸ್ 2 -1 2 1 2 4. ಸೊ ಇವೆರಡನ್ನು ಆಡ್ ಮಾಡ್ತೀನಿ. ಈಗ ಆಡ್ ಮಾಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ ಯಾವ ರೀತಿಯಾಗಿ ನಾವು ಮ್ಯಾಟ್ರಿಕ್ಸ್ ನ ಅಡಿಷನ್ ಮಾಡೋದು ಅಥವಾ ಸಬ್ಟ್ರಾಕ್ಷನ್ ಮಾಡೋದು ಅಂತ ನಿಮಗೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಇಲ್ಲ ಅಂದ್ರೂ ಪರವಾಗಿಲ್ಲ, ಇದೊಂದ್ಸತಿ ನೀವು ಗಮನ ಹರಿಸ್ಕೊಳ್ಳಿ. ಯಾವಾಗ್ಲೂ ಈ ಎರಡು ಎಲಿಮೆಂಟ್
ಓಕೆನಾ. ಸೊ ಈ ಎಲಿಮೆಂಟ್ಗೆ ಈ ಎಲಿಮೆಂಟ್ ಆಡ್ ಮಾಡಬೇಕು, ಈ ಎಲಿಮೆಂಟ್ಗೆ ಈ ಎಲಿಮೆಂಟ್ ಆಡ್ ಮಾಡಬೇಕು, ಈ 2ಗೆ ಈ 2ನ ಆಡ್ ಮಾಡಬೇಕು. ಮತ್ತೆ ಇಲ್ಲಿ ನಿಮ್ಗೊಂದು ಸಿಇಟಿಯ ಒಂದು ಟಿಪ್ ಏನಪ್ಪಾ ಅಂತಂದ್ರೆ, ಸೊ ವಾಟ್ ಇಸ್ ದ ಕಂಡೀಷನ್ ಫಾರ್ ಆಡಿಂಗ್ ಟೂ ಮ್ಯಾಟ್ರಿಸಸ್? ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡಬೇಕು ಅಂದ್ರೆ ಕಂಡೀಷನ್ ಏನು? ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ಬೇಕಂದ್ರೆ ಕಂಡೀಷನ್ ಆರ್ಡರ್ ಈಕ್ವಲ್ ಆಗಿರ್ಬೇಕು. ಸೊ ಇದರ ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಸೊ ಇಲ್ಲಿ ನಂಬರ್ ಆಫ್ ರೋಸ್ 2 ಇದೆ, ಕಾಲಮ್ಸ್ 3 ಇದೆ. ಅಂದ್ರೆ ಈ ತರ ಇರುವಂತದ್ದು ಅಡ್ಡ ಸಾಲು ಮತ್ತೆ ಕಂಬ ಸಾಲು. ಸೊ ರೋಸ್ ಅಂದ್ರೆ ಅಡ್ಡ ಇರೋ 3√3 2 ಏನ್ ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ, ರೋನ ಇಂಡಿಕೇಟ್ ಮಾಡುತ್ತೆ. ಆ ತರ ರೋಸ್ 2 ಇದಾವೆ. ಕಾಲಮ್ಸ್ ಎಷ್ಟಿದೆಯಪ್ಪ ಅಂದ್ರೆ 3 ಕಾಲಮ್ಸ್ ಇದೆ. ಕರೆಕ್ಟಾ? ಸೊ 2 ಇಂಟು 3 ಇದು ಕೂಡ 2 ಇಂಟು 3. ಆಗ ಮಾತ್ರ ನಾವೇನ್ ಮಾಡಕ್ ಸಾಧ್ಯ? ಅಡಿಷನ್ ಮಾಡಕ್ಕೆ ಸಾಧ್ಯ. ಹಾಗಾದ್ರೆ ನಾವೀಗ ಇದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದ್ರೆ ನೀವು ನೋಡ್ಬೋದು 3ಗೆ ನಾವು 2ನ ಆಡ್ ಮಾಡ್ತಾ ಇದೀರಿ. ನೀವು ಬೇಕಾದ್ರೆ ಡೈರೆಕ್ಟ್ ಆಗಾದ್ರೂ ಬರೀರಿ, ಇಲ್ಲ ಇನ್ನೊಂದು ಸ್ಟೆಪ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ 3 ಪ್ಲಸ್ 2 ಎಷ್ಟಾಗುತ್ತೆ? 5 ಆಗುತ್ತೆ. ಅದೇ ರೀತಿಯಾಗಿ ನಾವು √3 - 1 ನೀವು ಕೇಳ್ಬೋದು, ಇಲ್ಲಿ √3 ಇದೆ. ಕೆಲವು ಮಕ್ಕಳು ತಲೆ ಓಡಿಸ್ಬಿಡ್ತಾರೆ. ಏನ್ ತಲೆ ಓಡಿಸ್ತಾರಪ್ಪ ಅಂದ್ರೆ, √3ಗೆ ಸಮಥಿಂಗ್ ಅವರು √3 ಕಂಡಿಡಿಯಕ್ಕೆ ಟ್ರೈ ಮಾಡ್ತಾರೆ. ನೀವು ಆ ರೀತಿಯಾಗಿ √3ನ ಕಂಡಿಡಿಯಕ್ಕೆಲ್ಲ ಹೋಗ್ಬೇಡಿ. ಅದು ಅದು ಟೈಮ್ ಕೂಡ ವ್ಯರ್ಥನೆ, ಅದು ಬೇಕಾಗಿಲ್ಲ. ಸೊ ಹಾಗಾದ್ರೆ 3 + 2 5 ಆಯ್ತು. ಇದು ಆನ್ಸರ್ ಏನ್ ಬರುತ್ತೆ? √3 - 1 ಅಷ್ಟೇ ಬರುತ್ತೆ. 2 + 2 4 ಆಗುತ್ತೆ. 4 + 1 5 ಆಗುತ್ತೆ. 2 + 2 4. 0 + 4 ಎಷ್ಟಾಯ್ತು? 4 ಆಯ್ತು. ಸೊ ಹೋಪ್ ಯು ಅಂಡರ್ಸ್ಟುಡ್ ಅನ್ಕೊಂತೀನಿ. ಫಾಸ್ಟ್ ಆಗ್ತಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನೀವು ಅಷ್ಟೇ, ಇನ್ನೇನಿಲ್ಲ. ಈ 4ಗೆ ನೀವು ನೋಡ್ಕೊಳ್ಳಿ, ನೋಡಿ ಇಲ್ಲಿರುವಂತಹ 4ಗೆ 1ನ ಆಡ್ ಮಾಡಿದ್ರಿ, 2ಗೆ 2ನ ಆಡ್ ಮಾಡಿದ್ರಿ, 0ಗೆ 4ನ ಆಡ್ ಮಾಡಿದ್ರಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಅಡಿಷನ್ ಆಫ್ ಟೂ ಮ್ಯಾಟ್ರಿಕ್ಸ್. ನನಗೆ ಈಗ ಏನ್ ಬಂತು? ಇಟ್ ಇಸ್ ವೆರಿ ಸಿಂಪಲ್. ನನಗೆ ಕಂಡುಹಿಡಿದಿರೋದು ಬರೀ a + b ಮಾತ್ರ. ಓಕೆನಾ? ಸ್ವಲ್ಪ ರಿಸೀವ್ ಮಾಡ್ತೀನಿ. ಸೊ a + b ವ್ಯಾಲ್ಯೂ ಮಾತ್ರ ನನಗೆ ಬಂದಿದೆ. ನನಗೆ ಬೇಕಾಗಿರೋ LHS ವ್ಯಾಲ್ಯೂ ಏನಪ್ಪಾ ಅಂದ್ರೆ a + b ಹೋಲ್ ಡ್ಯಾಶ್ ಬೇಕಾಗಿದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ? a + b ಹೋಲ್ ಡ್ಯಾಶ್ ಅಂದ್ರೆ ಏನು? ನಿಮಗೆ ಬಂದಿರುವಂತಹ ಆನ್ಸರ್ ನ ಟ್ರಾನ್ಸ್ಪೋಸ್, ಈ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಫಸ್ಟ್ ರೋನ ಫಸ್ಟ್ ಕಾಲಮ್ 5 √3 - 1 4 ಇಲ್ಲಿ ಬರುತ್ತೆ 5 4 4. ಓಕೆನಾ? ಸೊ ಇದು ಕಾಲ್ಡ್ ಈಕ್ವೇಶನ್ ನಂಬರ್ 1 ಅಂತ ಕರೀರಿ. ಇನ್ನು RHS ಹೋದ್ರೆ a ಡ್ಯಾಶ್ ಪ್ಲಸ್ b ಡ್ಯಾಶ್ ಬೇಕಾಗಿದೆ. a ಡ್ಯಾಶ್ ಪ್ಲಸ್ b ಡ್ಯಾಶ್ ಏನಪ್ಪಾ ಅಂದ್ರೆ, ಫಸ್ಟ್ ನಾನೀಗ a ಡ್ಯಾಶ್ ಅನ್ನ ಕಂಡುಹಿಡಿಬೇಕಾಗತ್ತೆ. a ಡ್ಯಾಶ್ ಅಂದ್ರೆ ಏನು? ಇಲ್ಲಿರುವಂತಹ ಮ್ಯಾಟ್ರಿಕ್ಸ್. ಸೊ ಇಲ್ಲಿರುವಂತಹ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡ್ಕೋಬೇಕು ಇಂಡಿವಿಜುವಲ್ ಆಗಿ. ಟ್ರಾನ್ಸ್ಪೋಸ್ ಮಾಡ್ಕೊಂಡಾಗ 3√3 2 ಅಂತ ಇದೆ. ಅದನ್ನ ಒಂದು ಕಾಲಮ್ ಮಾಡ್ತೀನಿ ನಾನು. ಫಸ್ಟ್ ಕಾಲಮ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಬರುವಂತದ್ದು 3√3 ಮತ್ತೆ 2 ಬರುತ್ತೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ನಾನು ನೋಡ್ರೋ ಎಲಿಮೆಂಟ್ 3√3 2 ಮತ್ತೆ 4 2 0. ಸೊ 4 2 0 ಇಟ್ ಇಸ್ ನಥಿಂಗ್ ಬಟ್ 420. ಸೊ 4 2 0 ಆಯ್ತು. ಮತ್ತೆ ಅದೇ ರೀತಿಯಾಗಿ ಬಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಬಿ ಡ್ಯಾಶ್ ಮಾಡಕ್ಕೆ ಮತ್ತೆ ಬಿ ಎಲಿಮೆಂಟ್ ನೋಡ್ತೀರಿ, 2 - 1 2 ಇದೆ. ಸೊ ಇಲ್ಲಿ ಏನಾಗುತ್ತೆ? ಅದು 2 - 1 2 ಆಗುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ರೋನಲ್ಲಿ ಇರುವಂತದ್ದು 1 2 4 ಆಗುತ್ತೆ. a ಡ್ಯಾಶ್ ಪ್ಲಸ್ b ಡ್ಯಾಶ್ ನಿಮಗೆ ಸಿಗ್ತಾ ಇದೆ. ಈಗ a ಡ್ಯಾಶ್ ಸಿಕ್ತು, b ಡ್ಯಾಶ್ ಸಿಕ್ತು. ಇವೆರಡು ನಾವೇನ್ ಮಾಡ್ಬೇಕು? ಆಡ್ ಮಾಡ್ಬೇಕಾಗತ್ತೆ. ಸೊ ಅಗೇನ್ ವಿ ಕ್ಯಾನ್ ರೈಟ್ a ಡ್ಯಾಶ್ ಪ್ಲಸ್ b ಡ್ಯಾಶ್ ಮಾಡೋಣ. ಇದರ ವ್ಯಾಲ್ಯೂ ಏನ್ ಬರುತ್ತೆ ನೋಡೋಣ. 3 + 2. ಸೊ ನಾನು ಅವಾಗಲೇ ಏನು ಹೇಳಿದ್ದೀನಿ, ಆರ್ಡರ್ ಸೇಮ್ ಆಗಿ ಇದೆ. ಜೊತೆಲಿ ಎಲಿಮೆಂಟ್ ಆಡ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಾ? ಈ 3ಗೆ ಈ 2ನ ಆಡ್ ಮಾಡ್ತೀರಾ. ಕರೆಕ್ಟಾ? ಸೊ ಈಗ ಆಡ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 3 + 2 ನಿಮಗೆ 5 ಬರುತ್ತೆ. ಅಗೇನ್ 4 + 1 5. √3 - 1 ಹಂಗೆ ಬರುತ್ತೆ. 2 + 2 4 ಬರುತ್ತೆ. 2 + 2 4 ಬರುತ್ತೆ. ಜೊತೆಲಿ 0 + 4 4 ಬರುತ್ತೆ. ಕರೆಕ್ಟಾ? ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಈ 2 ಮತ್ತೆ 1 ನ ನೋಡಿದಾಗ ಎರಡು ಸೇಮ್ ಆಗಿದೆ. ಕರೆಕ್ಟ್ ನೋಡಿ? 5 5 √3 - 1 4 4 4. ಸೊ ಎರಡು ಸೇಮ್ ಆಗಿದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಈಸ್ a + b ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು a ಡ್ಯಾಶ್ ಪ್ಲಸ್ b ಡ್ಯಾಶ್ ಅಂತ ಬರೀಬಹುದು. ಕರೆಕ್ಟಾ? ಸೊ ಹೆನ್ಸ್ ಇಟ್ ಈಸ್ ಪ್ರೂವ್ಡ್ ಅಂತ ನಾವು ಬರೀಬಹುದು ಕನ್ಕ್ಲೂಷನ್. ಸೊ ನಾವು ಇದನ್ನ ಪ್ರೂವ್ ಮಾಡಿದಿರಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ವಿಚ್ ಈಸ್ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ LHS ಈಕ್ವಲ್ ಟು RHS, ಅಥವಾ ಫ್ರಮ್ ಈಕ್ವೇಶನ್ 1 and 2 ವಿ ಹ್ಯಾವ್ ಪ್ರೂವ್ಡ್ ದಟ್ a + b ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು a ಡ್ಯಾಶ್ ಪ್ಲಸ್ b ಡ್ಯಾಶ್ ಆಗಿದೆ ಅಂತ ನಾವು ಬರೀಬಹುದು.
ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸರ್ ಅರ್ಥ ಆಗ್ತಾ ಅಂತ. ಯಾಕಂದ್ರೆ ನಾವು ಮಾಡ್ಬೇಕಾದ್ರೆ ಕೆಲವೊಂದು ನಂಬರ್ ಮಿಸ್ಟೇಕ್ ಆಗಿರ್ಬೋದು. ಸೊ ನೀವು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಅದನ್ನ ವೆರಿಫೈ ಮಾಡ್ತೀರಾ, ಅದಕ್ಕೋಸ್ಕರ. ಸೊ ನೌ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಇದು ಕೆಲವು ಟೈಮ್ ಕೇಳಿರುವಂತ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್ ಇದೆ ನೋಡೋಣ. ಇಲ್ಲಿ 067 ಇದೆ, ಬಟ್ ಇಲ್ಲಿ ಕೂಡ ನಾವು ನೋಡೋಣ ಯಾವ್ದು. ಇಲ್ಲಿ ಕೂಡ 067 ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು. ನಮ್ಗೆ ಮಾಡಲ್ ಕ್ವಶನ್ ಪೇಪರ್ 067 -608 ಇದೆ, ಕರೆಕ್ಟಾ? ಅಲ್ಲಿಗೆ ಇದೇ ಕ್ವಶನ್ ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ, ಕರೆಕ್ಟಾ? ಸೊ ವಿಲ್ ಸಾಲ್ವ್ ದಿಸ್ ಒನ್. ಕ್ಯಾಲ್ಕುಲೇಟ್ AC, BC and A plus B into C and also verify that A plus B into C is equal to AC plus BC. ನೀವಿಲ್ಲಿ ಎ ಸಿ ಮತ್ತೆ ಬಿ ಸಿ ನ ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ನಾನೇನ್ ಮಾಡ್ತೀನಿ, ಕೊಟ್ಟಿರುವಂತದ್ದು ಹೆಂಗಿದ್ರು ಎ ಸಿ ಬಿ ಸಿ ಕ್ವಶನ್ ದೊಡ್ಡದಾಗಿದೆ. ಸೊ ಇದು ಕ್ವಶನ್ ದೊಡ್ಡದು, ಸೊಲ್ಯೂಷನ್ ಕೂಡ ದೊಡ್ಡದೇನೆ. ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಫಸ್ಟ್ ನೀವು ಐಡಿಯಾ ತಗೋಬೇಕು ಏನ ಫಸ್ಟ್ ಮಾಡ್ಬೇಕು. ಇಲ್ಲಿ LHS ನೋಡಿ, A plus B ಇದೆ, ಅದಕ್ಕೆ ಏನ್ ಮಲ್ಟಿಪ್ಲೈ ಮಾಡಿದ್ದಾರೆ, ಸಿ ನ ಮಲ್ಟಿಪ್ಲೈ ಮಾಡಿದ್ದಾರೆ. ದಟ್ ಮೀನ್ಸ್ ವಾಟ್, ಫಸ್ಟ್ ನಾವು A plus B ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದಕ್ಕೆ ಸೊಲ್ಯೂಷನ್ ಬರಿತಾ ಇದೀನಿ ಈಗ. ಸೊ ಸೊಲ್ಯೂಷನ್ ಫಾರ್ ದಿಸ್ ಒನ್, A plus B. ಸೊ ವಾಟ್ ಈಸ್ A plus B ವ್ಯಾಲ್ಯೂ? ಸೊ ನಾನು ಆಗ್ಲೇ ಹೇಳಿದೆ ಆರ್ಡರ್ ಸೇಮ್ ಇದೆ. ಇದು ಕೂಡ 3 into 3, ಇದು ಕೂಡ 3 into 3, ಕರೆಕ್ಟಾ? ಸೊ ಎರಡು ಆರ್ಡರ್ ನಾವೇನ್ ಮಾಡ್ತೀರಿ, ಸೇಮ್ ಇರೋದ್ರಿಂದ ಆಡ್ ಮಾಡಬಹುದು, ಈಸಿಯಾಗಿ ಆಡ್ ಮಾಡೋಣ. ಸೊ ನೀವು ಈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಮತ್ತೆ ಇದ್ರ ಜೊತೆಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅದಕ್ಕೆ ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಗೆ ಬೇಕಾಗಿರುವಂತಹ ಕಂಟೆಂಟ್ ಅಥವಾ ಇಲ್ಲಿ ನೋಡ್ತಾ ಇರುವಂತಹ PDF, ನಿಮ್ಗೆ ಎಂಟೈರ್ ಈ ಅಕಾಡೆಮಿಕ್ ಇಯರ್ ಬೇಕಾಗಿರುವಂತಹ ಕ್ವಶನ್ ಪೇಪರ್ಸ್ ಎಲ್ಲ ಸಿಗುತ್ತೆ. ಯು ಕ್ಯಾನ್ ಈಸಿಲಿ ಆಕ್ಸೆಸ್ ದಟ್ ಒನ್. ಈಗ A plus B ಆಡ್ ಮಾಡೋದಾದ್ರೆ 0 plus 0 ನೀವು ಆಡ್ ಮಾಡ್ತೀನಿ. ಎಲಿಮೆಂಟ್ ನೋಡಿ 0 plus 0 ಮಾಡ್ತಾ ಇದೀನಿ. 0 plus 0 0, 6 plus 1 7, 7 plus 1 8, -6 ನೋಡಿ, -6 plus 1 ಅಂದ್ರೆ -6 ಅನ್ನೋದು ದೊಡ್ಡ ಸಂಖ್ಯೆ, ಪ್ಲಸ್ 1 ಮಾಡ್ತಾ ಇದೀನಿ ದೊಡ್ಡ ಸಂಖ್ಯೆ. ದಟ್ ಮೀನ್ಸ್ ಇನ್ ದ ಬಿಗ್ಗರ್ ನಂಬರ್ -6, ಇಫ್ ಯು ಸಬ್ಟ್ರಾಕ್ಟ್ 1 ಯು ವಿಲ್ ಗೆಟ್ ದ ಆನ್ಸರ್ ಆಸ್ -5, ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತೆ, -5 ಬರುತ್ತೆ. ಮತ್ತೆ 0 plus 0 0, 8 plus 2 10 ಆಯ್ತು. ಅದೇ ರೀತಿ 7 plus 1 8 ಬಂತು, -8 plus 2 ನೋಡಿ, -8 plus 2 ಅಂದ್ರೆ ನಿಮ್ಗೆ -6 ಬರ್ತಾ ಇದೆ. ಅದೇ ರೀತಿ 0 plus 0 0 ಬಂತು. ಸೊ ದಿಸ್ ಈಸ್ ವಾಟ್ A plus B ಮಾತ್ರ. ಬಟ್ ನಮ್ಗೆ ಏನ್ ಹೇಳುತ್ತೆ, ಈ A plus B ಗೆ ಸಿ ನ ಮಲ್ಟಿಪ್ಲೈ ಮಾಡಿ ಅಂತಿದೆ, ಕರೆಕ್ಟಾ? ಸೊ ನಾವು ಯಾವ ಟು ಮಲ್ಟಿಪ್ಲೈ ಏನ್ ಮಾಡ್ಬೇಕು, A plus B ಗೆ ಸಿ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋಣ. ದಟ್ ಮೀನ್ಸ್ ನೀವು ಬಂದಿರುವಂತ ಆನ್ಸರ್ ಬರ್ಕೊಳ್ಳಿ, 0 7 8 -5 0 10 8 -6 0. ಇದಕ್ಕೆ ಏನ್ ಮಲ್ಟಿಪ್ಲೈ ಮಾಡಬೇಕು, ಸಿ ನ ಮಲ್ಟಿಪ್ಲೈ ಮಾಡಬೇಕು. 2 -2 3, ಕರೆಕ್ಟಾ? ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಯಾವತ್ತೂ ಅಷ್ಟೇನೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನೀವು ಕೇರ್ಫುಲ್ ಆಗಿರ್ಬೇಕು. ಮತ್ತೆ ನಾಟ್ ಓನ್ಲಿ ದಿಸ್ ಒನ್, ಮ್ಯಾಟ್ರಿಸಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಒಂದು ನಂಬರ್ ಮಿಸ್ ಆಯ್ತು ಅಂದ್ರೂ ಕೂಡ ನಿಮ್ಗೆ ಆನ್ಸರ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಈ ತರ 6 ಮಾರ್ಕ್ ನ ನಾನು ಹಾಕೋತೀನಿ. ನಿಮ್ಗೆ ಇಲ್ಲಿವರೆಗೂ ಹೇಳ್ಕೊಟ್ಟಿಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವಿಲ್ಲಿ ರೋ ಜೊತೆಗೆ ಕಾಲಮ್ ನ ಮಲ್ಟಿಪ್ಲೈ ಮಾಡೋದ್ರಿಂದ ನಾನು ಈ ತರ ಇಂಡಿಕೇಟ್ ಮಾಡ್ತೀನಿ. ಈಗ ಇದರ ಆರ್ಡರ್ ಎಷ್ಟು ಅಂತ ನಮ್ಗೆ ಗೊತ್ತಿದೆ, 3 into 3. ಇದರ ಆರ್ಡರ್ ರೋಸ್ ಎಷ್ಟಿದೆ, 3 ರೋಸ್ ಇದೆ. ಕಾಲಮ್ ಎಷ್ಟಿದೆ, 1 ಇದೆ. ಸೊ ಇದು ಇಲ್ಲಿ ಒಂದು CET ಕ್ವಶನ್ ಕೂಡ ನೀವು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಏನಪ್ಪಾ ಅಂತಂದ್ರೆ, ಸೊ ಇಫ್ ದ ಮ್ಯಾಟ್ರಿಕ್ಸ್ A is of order 3 into 3 and matrix B is of order 3 into 1. ಸೊ A ಅನ್ನುವ ಒಂದು ಮ್ಯಾಟ್ರಿಕ್ಸ್ ನ ಆರ್ಡರ್ A 3 into 3 ಆಗಿದ್ದು, B ನ 3 into 1 ಆಗಿದ್ರೆ, ವಾಟ್ ಈಸ್ ದ ಆರ್ಡರ್ ಆಫ್ AB? ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ಉತ್ತರದ್ದು ಆರ್ಡರ್ ಏನಾಗಿರುತ್ತೆ? ಸೊ ಯು ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಇಲ್ಲಿ ಉಳಿದಿರುವಂತಹ 3 ಮತ್ತೆ ಇಲ್ಲಿ ಉಳಿದಿರುವಂತಹ 1. ಸೊ 3 into 1 ಅನ್ನೋದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಅಂದ್ರೆ AB ಯ ಆರ್ಡರ್ ಆಗಿರುತ್ತೆ. ಸೊ ಅದಕ್ಕೆ ನಮ್ಗೆ ಏನಕ್ಕೆ, ವಾಟ್ ಇಸ್ ದ ಕಂಡೀಷನ್ ಫಾರ್ ಮಲ್ಟಿಪ್ಲೈಯಿಂಗ್ 2 ಮ್ಯಾಟ್ರಿಸಸ್? ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಕಂಡೀಷನ್ ಏನು? ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್. ರಿಮೆಂಬರ್ ದಿಸ್ ಒನ್. ಇದೆಲ್ಲ ಅಡಿಷನಲ್ ಥಿಂಗ್ಸ್. ಇದು ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇಲ್ಲಿರುವಂತಹ ನಂಬರ್ ಆಫ್ ರೋಸ್, ಇಲ್ಲಿ ಕಾಲಮ್ಸ್, ಇಲ್ಲಿರುವಂತಹ ಕಾಲಮ್ಸ್ ಅಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ನ ಕಾಲಮ್ಸ್ ಎರಡನೇ ಮ್ಯಾಟ್ರಿಕ್ಸ್ ನ ರೋಸ್ ಗೆ ಸಮ ಆಗಿರ್ಬೇಕು. ಸೊ ಮೊದಲನೇ ಮ್ಯಾಟ್ರಿಕ್ಸ್ ನ, ಸೊ ಇನ್ ದಿಸ್ ಒನ್ ವಿ ಕ್ಯಾನ್ ಸಿ ದ ನಂಬರ್ ಆಫ್ ಕಾಲಮ್ಸ್
ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಎ ಸೆಕೆಂಡ್ ಮ್ಯಾಟ್ರಿಕ್ಸ್. ಅವಾಗ ಮಾತ್ರ ನಾವೇನ್ ಮಾಡಕ್ ಸಾಧ್ಯ, ಮಲ್ಟಿಪ್ಲೈ ಮಾಡಕ್ಕೆ ಸಾಧ್ಯ. ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದೀರಿ, ಇಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ. ಸೊ ಈಗ ನಾವು ಮಲ್ಟಿಪ್ಲೈ ಮಾಡಬಹುದು ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡೋಣ ಈಗ. ಸೊ ಇಫ್ ಯು ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ದೀಸ್ ಟು ಮ್ಯಾಟ್ರಿಸಸ್, ಏನ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಈ ಪ್ರಾಬ್ಲಮ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮ್ಯಾಟ್ರಿಕ್ಸಸ್ ಮಾಡ್ಬೇಕಾದ್ರೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಮ್ಯಾಟ್ರಿಸಸ್ ತುಂಬಾ ಸಿಂಪಲ್ ಚಾಪ್ಟರ್, ಮಾಡ್ಬಿಡ್ತೀನಿ, ಎಷ್ಟು ಈಸಿ ಇದು ಅನ್ಸ್ತಾ ಇರುತ್ತೆ. ಬಟ್ ಆ ತರ ರಿಯಾಲಿಟಿನಲ್ಲಿ ನೀವು ಮಾಡ್ಬೇಕಾದ್ರೆ ಒಂದು ನಂಬರ್ ಮಿಸ್ ಆಯ್ತು ಅಂದ್ರೆ ಕಷ್ಟ. ಬಟ್ ನಿಮ್ಗೆ ಅನ್ಸುತ್ತೆ ಇಲ್ಲಿ ಪ್ರೂವ್ ದಟ್ ಕೊಟ್ಟಿರೋದ್ರಿಂದ ನಿಮಗೆ 100% ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ ಕೇಸ್ ಪ್ರೂವ್ ದಟ್ ಕೊಟ್ಟಿಲ್ಲ ಅಂದಾಗ ನೀವು ಮಾಡುವಂತ ಆನ್ಸರ್ ನೀವು ವೆರಿಫೈ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಈಗ ಮಲ್ಟಿಪ್ಲೈ ಮಾಡಕ್ ಶುರು ಮಾಡೋಣ. ನಿಮ್ಗೆ ಗೊತ್ತೇ ಇದೆ, ಈ 0 ಎಲಿಮೆಂಟ್ ಗೆ ಈ 2 ನ ಮಲ್ಟಿಪ್ಲೈ ಮಾಡ್ತೀರಾ, ಕರೆಕ್ಟಾ? ಸೊ 0 ಇಂಟು 2 ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಐ ವಿಲ್ ಮೆನ್ಷನ್ ವಿತ್ ದಿಸ್ ಕಲರ್. ಈ 0ಗೆ ಈ 2 ನ ಮಲ್ಟಿಪ್ಲೈ ಮಾಡಿ ಇಮಿಡಿಯೇಟ್ ಪ್ಲಸ್ ಹಾಕ್ಬೇಕು, ಕರೆಕ್ಟಾ? ಸೊ ವಾಟ್ ಯು ವಿಲ್ ಗೆಟ್ 0 ಇಂಟು 2. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಏನ್ ಬರ್ತೈತೆ ಅಂತ ನೋಡ್ಕೊಳ್ಳಿ. 0 ಇಂಟು 2 ಮಾಡಿದಾಗ ನಿಮಗೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಸ್ 0. ಅದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ಏನ್ ಮಲ್ಟಿಪ್ಲೈ ಮಾಡಬೇಕು, ಸೊ ಈ 7 ಗೆ ಈ -2 ನ ಮಲ್ಟಿಪ್ಲೈ ಮಾಡ್ಬೇಕು, ಕರೆಕ್ಟಾ? ಇಲ್ಲಿ ಎಷ್ಟೋ ಜನ ಎಡ್ವರ್ಟ್ ಮಾಡ್ತಾರೆ, ಎಷ್ಟು ಸತಿ ಹೇಳ್ಕೊಟ್ರು ಕೂಡ ಎಡ್ವರ್ಟ್ ಆಗಿರುತ್ತೆ. ಇಮಿಡಿಯೇಟ್ ಬೇರೆ ಪ್ಲಸ್ ಹಾಕ್ಬೇಕು. ಈಗ 7 ಇಂಟು -2 ಎಷ್ಟು ಬರ್ತಾ ಇದೆ ನಿಮಗೆ, -14 ಬರ್ತಾ ಇದೆ. 7 2s 14, ನಿಮಗೆ -14 ಬರ್ತಾ ಇದೆ. ಇಮಿಡಿಯೇಟ್ ಪ್ಲಸ್ ಹಾಕೊಳ್ಳಿ. ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈ 8 ಗೆ ಈ 3 ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. 8 3s 24. ಸೊ ನೆಕ್ಸ್ಟ್ ಕಾಲಮ್ ಇಲ್ದೇ ಇರೋ ಕಾರಣದಲ್ಲಿ ನಾವೇನ್ ಮಾಡ್ತೀರಿ, ನೆಕ್ಸ್ಟ್ ಎಲಿಮೆಂಟ್ ಗೆ ಹೋಗ್ತೀರಿ. ಈಗ ಎರಡನೇ ರೋ ಬರ್ತೀನಿ, ಎರಡನೇ ರೋ ಇಂದ ಈ ಕಾಲಮ್ ನ ಮಲ್ಟಿಪ್ಲೈ ಮಾಡ್ತೀನಿ. -5 ಇಂದ 2 ನ ಮಾಡಿದಾಗ ನಿಮ್ಗೆ -10 ಬರ್ತಾ ಇದೆ. ಪ್ಲಸ್ 0 ಇಂಟು -2 ಮಾಡಿದಾಗ 0 ಬರ್ತಾ ಇದೆ. 10 ಇಂಟು 3 ಮಾಡಿದಾಗ ನಿಮ್ಗೆ 30 ಬರ್ತಾ ಇದೆ, ಕರೆಕ್ಟಾ? ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ಮತ್ತೆ 8 ಇಂದ ನೆಕ್ಸ್ಟ್ 8 2s, ಮತ್ತೆ ಇಲ್ಲಿ ಏನ್ ಮಾಡ್ತೀನಿ, 8 2s 16 ಬಂತು. ಮೈನಸ್ ಇಲ್ಲಿ ನೋಡಿ, -6 ಇಂಟು -2 ಮಾಡ್ತೀನಿ, ಅವಾಗ +2 ಬರುತ್ತೆ. 0 ಇಂಟು 3 ಮಾಡ್ತೀನಿ, ಯು ವಿಲ್ ಗೆಟ್ ದಟ್ 0. ಈಗ ಒಂದ್ಸತಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಎಲ್ಲ ವ್ಯಾಲ್ಯೂಸ್ ನ. ಇಲ್ಲಿ -14 ಇದೆ, ಇಲ್ಲಿ +24 ಇದೆ, ಕರೆಕ್ಟಾ? -14 +24 ಅಂದ್ರೆ ನಿಮ್ಗೆ ಎಷ್ಟು ಉಳಿತು, ಯು ವಿಲ್ ಗೆಟ್ ದಟ್ ರಿಮೈಂಡರ್ ಆಸ್ 10 ವ್ಯಾಲ್ಯೂ. 30 - 12 ನಿಮಗೆ ಯು ವಿಲ್ ಗೆಟಿಂಗ್ ಆಸ್ 20. ಅಗೇನ್ 12 + 16 ಯು ಆರ್ ಗೆಟಿಂಗ್ ಆಸ್ 28. ಸೊ ಕಾಲ್ಡ್ ದಿ ಇಕ್ವೇಶನ್ ನಂಬರ್ 1, ಯಾಕಂದ್ರೆ ಇದು LHS ನ ವ್ಯಾಲ್ಯೂ ನಮಗೆ ಬಂದಿದೆ. ನಾವು ಹ್ಯಾವ್ ಟು ಡೂ ದ ಕ್ಯಾಲ್ಕುಲೇಷನ್ ಆಫ್ ದಿ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಏನ್ ಬೇಕು ನನಗೆ, AC + BC ಬೇಕು. ಸೊ AC ಮತ್ತೆ BC ನ ನಾನು ಬರ್ಕೊಬೇಕಾಗುತ್ತೆ. AC, ಸೊ ಫಸ್ಟ್ ನಾನು AC ಕ್ಯಾಲ್ಕುಲೇಟ್ ಮಾಡ್ತೀನಿ. AC ಕ್ಯಾಲ್ಕುಲೇಟ್ ಮಾಡಕ್ಕೆ A ವ್ಯಾಲ್ಯೂ ಫಸ್ಟ್ ಬರ್ಕೊಬೇಕಾಗುತ್ತೆ. ವಾಟ್ ಇಸ್ ದ A ವ್ಯಾಲ್ಯೂ? ದೇ ಹ್ಯಾವ್ ಗಿವನ್ 067. ಸೊ A ವ್ಯಾಲ್ಯೂ ದೇ ಹ್ಯಾವ್ ಗಿವನ್ 067 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೆ ಕೊಟ್ಟಿರುವಂತ ಎರಡನೇ ರೋ ಯಾವುದು, ಎರಡನೇ ರೋ ನಲ್ಲಿ -608 ಇದೆ. -608 -608 ಇದೆ. ಅದೇ ರೀತಿಯಾಗಿ ಥರ್ಡ್ ರೋ ನೋಡಿದಾಗ ನಮ್ಗೆ ಏನಿದೆ, 7 -80. ಸೊ ಲೆಟ್ ಮಿ ಚೆಕ್ ದಟ್ ಒನ್, ಅದೇ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಸೊ 067 -608 7 -80. ಇನ್ನು C ಗೆ 2, ಇಲ್ಲೇ C ಇಲ್ಲೇ ಇರೋದ್ರಿಂದ ಐ ಕ್ಯಾನ್ ರೈಟ್ ದಿಸ್ ಒನ್ 2 - 2. ಸೊ ಐ ಕ್ಯಾನ್ ರೈಟ್ ದಿಸ್ 2 - 2 3. ಸೊ ಈಗ ಅವಾಗ್ಲೇ ಅಷ್ಟು ಟೈಮ್ ತಗೊಳೋದು ಬೇಡ, ಡೈರೆಕ್ಟ್ ಆಗಿ ನಾನು ಮಾಡ್ತಾ ಹೋಗ್ತೀನಿ. ಇದಕ್ಕೆ ಫಸ್ಟ್ ನಾನೇನ್ ಮಾಡ್ತೀನಿ, ಲೆಟ್ ಮಿ ರೈಟ್ ದಿಸ್ ಒನ್. ಸೊ ನಾನು ಯಾವುದೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ನಾನು ಅನ್ಕೊಂತೀನಿ ಮನಸ್ಸಿಗೆ, ಇದು ಸ್ವಲ್ಪ ಪೇಷನ್ಸ್ ಆಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಸೊಲ್ಯೂಷನ್ ಬರ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಮಿಸ್ ಹೊಡೆದ್ ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಒನ್. ಸೊ ಈಗ AC ಮಲ್ಟಿಪ್ಲೈ ಮಾಡ್ತೀನಿ. AC ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ. ಸೊ AC ಮಾಡಕ್ಕೆ, so let me take this one. So 0 2s 0 -12 + 21, correct? Again -6 2s -12, 0 into -2 -0, 8 3s 24, correct? Again 7 2s 14, minus into minus plus 8 2s 16,
plus 0. So now what is the value we are getting finally for this one? We are getting 21 minus 12, you are getting 9. Again 24 minus 12, you are getting 12. Again 16 plus 14, you are getting it as 20. So it is the you are getting as 30, correct? So this is the one value we have got it as AC. ಸೊ ಇನ್ನ ಒಂದು ವ್ಯಾಲ್ಯೂ ನಾವು ಮಲ್ಟಿಪ್ಲೈ ಮಾಡಬೇಕು, ಯಾವ್ದಪ್ಪ ಅಂದ್ರೆ ಬಿ ಸಿ ಮಾಡಬೇಕಾಗಿದೆ ಈಗ. ಸೊ ಬಿ ಸಿ ಮಾಡೋಣ. ಬಿ ಸಿ ಗೆ ಅಗೇನ್ ಫಸ್ಟ್ ನೀವು ಬಿ ಮ್ಯಾಟ್ರಿಕ್ಸ್ ನ ನೋಡ್ಕೊಬೇಕು. ವಾಟ್ ಈಸ್ ಬಿ? 0 1 1 1 0 2. ಸೊ ಬರ್ಕೋಣ ಬಿ ಸಿ ವ್ಯಾಲ್ಯೂ. ಸೊ 0 1 1, ಸೊ 1 0 2, next 1 2 0, correct? So you have to verify this one. 1011 102 120. ಸೊ ಇನ್ನ ಸಿ ಬರ್ಕೋಣ ನಾವು ಪಕ್ಕದಲ್ಲಿ. ಸಿ ವ್ಯಾಲ್ಯೂ ಇಲ್ಲೇ ಮೇಲೆ ಇರುತ್ತೆ. 2 minus 2 3 ಆಗಿರೋದ್ರಿಂದ we can write 2 minus 2, so you can write as 3. So now we have to calculate this one. Again I should write that ನೀವು ಒಂದೇ ಕಲರೇ ಬಳಸಿ. ಸೊ ನಾನು ಇಲ್ಲಿ ಅರ್ಥ ಆಗ್ಲಿ ಅಂತ ಈ ತರ ಮಲ್ಟಿಪಲ್ ಕಲರ್ ಬಳಸ್ತಾ ಇದ್ದೀನಿ ಅಷ್ಟೇನೆ. ಯು ಕ್ಯಾನ್ ರೈಟ್ ಬ್ಲೂ ಆರ್ ಬ್ಲಾಕ್. ಸೊ ನೌ 0 2s are, so what are the value you're getting? 0 1 into minus 2, you're getting minus 2. 1 3s are, what you're getting? 3 here. Again 1 2s are 2, minus 0 2 3s are 6. Again 1 2s are 2, minus 2 2s are 4. 0 3s are 0. So what is the required final one here? 3 minus 2, you're getting 1. 6 plus 2 8, and 4 minus 4 plus 2, it is minus 2, correct? ಸೊ ಈಗ ನಮಗೆ ಬಂದಿರುವಂತ ಆನ್ಸರ್ ಎ ಸಿ ಮತ್ತೆ ಬಿ ಸಿ ನ ಆಡ್ ಮಾಡಬೇಕು. ಸೊ ಅವಾಗ ನಾವು ಚೆಕ್ ಮಾಡಬಹುದು ರೈಟ್ ಹ್ಯಾಂಡ್ ಸೈಡ್ ಕರೆಕ್ಟ್ ಆಗಿದೆಯಲ್ವಾ ಅಂತ. ದಿಸ್ ಈಸ್ ಎ ಸಿ ಪ್ಲಸ್ ಬಿ ಸಿ. ನಾವು ವಾಟ್ ಇಸ್ ದ ಎ ಸಿ ವ್ಯಾಲ್ಯೂ ವಿ ಗಾಟ್? 9 12 30, ಕರೆಕ್ಟಾ? ಸೊ ವಿ ಆರ್ ಗೆಟಿಂಗ್ 9 12 30, 9 12 30 plus the BC is 1 8 minus 2. ಸೊ ಎರಡರದ್ದು ಆರ್ಡರ್ ಸೇಮ್ ಆಗಿದೆ. ಆಡ್ ಮಾಡ್ತೀರಾ. 9 plus 1 10. ಸೊ 12 plus it is 20. Again this is 30 minus 2 ಎಷ್ಟು ಬಂತು? 28. So this is what we got the equation number 2. From this you can see that we got A plus B into C as 10 20 28, and here also AC plus BC as 10 20 28. So which implies that from, if you want you can write from 1 and 2, we have proved that A plus B into C is equal to AC plus BC. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಸ್ಲೋ ಆಗಿ ಇನ್ನೊಂದ್ಸತಿ ನೋಡಿ, ಅರ್ಥ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಅರ್ಥ ಆಗದಿರೋಂಥದ್ದೇನಿಲ್ಲ. ನಿಮ್ಗೆ ಬೇಸಿಕಲಿ ನಿಮ್ಗೆ ಮ್ಯಾಟ್ರಿಕ್ಸ್ ನ ಅಡಿಷನ್ ಬಂದಿರಬೇಕು, ಸಬ್ಟ್ರಾಕ್ಷನ್ ಬಂದಿರಬೇಕು. ಇವೆಲ್ಲ ಬಂದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಈ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಓಕೆನಾ? ಸೊ ಎನ್ಸ್ ವಿ ಹಾವ್ ಪ್ರೂವ್ಡ್ ದಿಸ್ ಸೊಲ್ಯೂಷನ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋದು, ಇದು ಕೂಡ ಸಿಂಪಲ್ ಆಗಿದೆ. ಫಸ್ಟ್ ನಾವ್ ಇಲ್ಲಿ ಎ ಬಿ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಎ ಬಿ ಮಾಡ್ಕೊಬೇಕು ಅಂದ್ರೆ ನಮ್ಗೆ ಆಲ್ರೆಡಿ ಎ ಮತ್ತೆ ಬಿ ಇರೋದ್ರಿಂದ ಡೈರೆಕ್ಟ್ ನಾನು ಸೊಲ್ಯೂಷನ್ ಹೋಗ್ತೀನಿ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಫಸ್ಟ್ ಎ ಬಿ ಮಾಡೋಣ. ಎ ಬಿ ಗೆ ನಮ್ಗೆ 1 minus 4 3 ಇದೆ. ಬಿ ಗೆ -1 2 1 ಇದೆ. ಸೊ ನೌ ವಿ ಹ್ಯಾವ್ ಟು ಡೂ, ಇಲ್ಲಿ ಸ್ವಲ್ಪ ಐಡಿಯಾ ತಗೊಬೇಕು. ಇದರ ಆರ್ಡರ್ 3 into 1 ಇದೆ, ಇದರ ಆರ್ಡರ್ 1 into 3 ಇದೆ. ಹಾಗಾದ್ರೆ ಕ್ಲಿಯರ್ ಆಗಿ ನಮಗೆ ಬರುವಂತಹ ಆನ್ಸರ್ ನಮಗೆ 3 into 3 ಆಗಿರುತ್ತೆ, ಕರೆಕ್ಟಾ? ಸೊ ಇದ್ರ ಮುಂಚೆ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಹಾಗಾದ್ರೆ ಹೆಂಗ್ ಮಾಡ್ತೀರಾ? 1 ಇಂದ ಈ ರೋ ಫುಲ್ ಮಲ್ಟಿಪ್ಲೈ ಮಾಡಬೇಕು. -1 2 1 ಆಗಿರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ದಟ್ ಈಸ್ -8 ಆಗುತ್ತೆ. ಅಗೇನ್ -4 3 ಇಂದ ಮಲ್ಟಿಪ್ಲೈ ಮಾಡಿ -3 6 3. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟಿಂಗ್ ಎ ಬಿ. ಬಟ್ ನಮ್ಗೆ ಏನ್ ಬೇಕು? ಎ ಬಿ ಓಲ್ ಡ್ಯಾಶ್ ಬೇಕಾಗಿರೋದ್ರಿಂದ ಎ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು, ದಟ್ ಈಸ್ ವಾಟ್ ವಿಲ್ ಗೆಟ್ -1 2 1. ಇದರ ಟ್ರಾನ್ಸ್ಪೋಸ್ ಅಂದ್ರೆ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡ್ತೀನಿ. 4 -8 -4 -3 6 3. ಸೊ ದಿಸ್ ಈಸ್ ಎ ಬಿ ಓಲ್ ಡ್ಯಾಶ್. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಸೊ ನಮ್ಗೀಗ ಎ ಬಿ ಓಲ್ ಡ್ಯಾಶ್ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡ್ಕೊಂಡ್ರಿ. ಈಗ ನಮಗೆ ರೈಟ್ ಹ್ಯಾಂಡ್ ವ್ಯಾಲ್ಯೂ ಬೇಕಾಗಿದೆ.
ಫಾರ್ ದಟ್ ವಿ ನೀಡ್ ಟು ವರ್ಕ್ ಆನ್ ಫಸ್ಟ್ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬಿ ಡ್ಯಾಶ್ ಮಾಡಬೇಕಾಗಿದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ, ಬಿ ಡ್ಯಾಶ್. ಸೊ ಬಿ ಡ್ಯಾಶ್ ಮಾಡೋದು ಯಾವ ರೀತಿ, ನಮ್ಗೆ ಕೊಟ್ಟಿರುವಂತಹ ಬಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಬಿ ಡ್ಯಾಶ್. ಸೊ ಬಿ ಡ್ಯಾಶ್ ಏನಾಗುತ್ತೆ, ಬಿ ಅವ್ರು ಕೊಟ್ಟಿರೋದೇನು ರೋ ಕೊಟ್ರೆ ಏನಾಗುತ್ತೆ, ಕಾಲಮ್ ಆಗುತ್ತೆ. ಸೊ ರೈಟ್ ದಟ್ ಒನ್. ಸೊ -1 2 1 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಬಿ ಡ್ಯಾಶ್. ಅದೇ ರೀತಿ ಎ ಡ್ಯಾಶ್ ಮಾಡೋಣ. ಎ ಡ್ಯಾಶ್ ಅವರು ನಮ್ಗೆ ಏನ್ ಕೊಟ್ಟಿದ್ದಾರೆ, ಎ ಏನ್ ಕೊಟ್ಟಿದ್ದಾರೆ, ಕಾಲಮ್ ಇದೆ ಕರೆಕ್ಟಾ. ಎ ಇಸ್ ಒನ್ ಕಾಲಮ್ ಅಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, ರೋ ಆಗುತ್ತೆ. ದಟ್ ಈಸ್ ವಾಟ್ ವಿಲ್ ಗೆಟ್. ಈ ನಂಬರ್ ನೋಡಕ್ ನೀವು ಖುಷಿ ಪಡ್ತೀರಾ. 1 -4 3 ಕರೆಕ್ಟಾ. ಮೈನಸ್ ತೆಗೆದು ಬಿಟ್ಟಿದ್ರೆ 1 4 3. ಸೊ ಬಿ ಡ್ಯಾಶ್ ಆಯ್ತು, ಎ ಡ್ಯಾಶ್ ಆಯ್ತು. ನೌ ವಾಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್, ವಿ ಹ್ಯಾವ್ ಟು ಕಂಡಕ್ಟ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡಬೇಕಾಗಿದೆ ಕರೆಕ್ಟಾ. ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಬಿ ಡ್ಯಾಶ್ ನ ಬರ್ಕೊಳ್ಳಿ ಫಸ್ಟ್. -1 2 1 ಬರ್ಕೊಂಡೆ. ಮತ್ತೆ ಇಲ್ಲಿ ನಮಗೆ 1 -4 3 ಬರ್ಕೊಂಡಿದೀನಿ. Now what you have to do, you have to multiply these two here. ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಥಿಂಗ್ ಇಲ್ಲಿ ಕೂಡ ನೀವು ನೋಡಬಹುದು. ಇದರ ಆರ್ಡರ್ 3 into 1, ಇದರ ಆರ್ಡರ್ 1 into 3, ಆನ್ಸರ್ 3 into 3 ಬರುತ್ತೆ. ಸೊ ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ತೀನಿ. -1 into 1 -1 plus 4. ಸೊ -1 3 -3. ಸೊ ದಯವಿಟ್ಟು ನೀವೇನ್ ಮಾಡ್ಬೇಕು, ಇದನ್ನ ಆಡ್ ಮಾಡಕ್ ಹೋಗ್ಬಾರ್ದು. ಕೆಲವು ಹುಡುಗರು ಏನ್ ಮಾಡ್ತಾರೆ, ಇದು ಮತ್ತೆ ಕ್ಯಾಲ್ಸಿಲ್ ಆಡ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇದೇ ಒಂದ್ ರೋ, ಇದೇ ಒಂದ್ ಕಾಲಮ್ ಲೆಕ್ಕ, ಇದೆರಡು ಸೇರಿ ಒಂದ್ ಎಲಿಮೆಂಟ್. ಸೊ ಇಲ್ಲಿ ಮತ್ತೆ ಈ ಮೂರನ್ನ ಆಡ್ ಮಾಡಕ್ ಹೋಗ್ಬೇಡಿ. ಇದರಿಂದ ಇದನ್ನೊಂದ್ಸತಿ ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಈ -1 ಇಂದ -4 ಮಾಡಿದಾಗ ಇದೊಂದು ಎಲಿಮೆಂಟ್ ಸಪರೇಟ್, ಇದರಿಂದ ಇದು ಮಾಡೋದು ಸಪರೇಟ್ ಎಲಿಮೆಂಟ್. ಸೊ ಅದನ್ನ ಮತ್ತೆ ಆಡ್ ಮಾಡಕ್ ಹೋಗ್ಬಾರ್ದು. 2 1s are 2, -2 4s are 8, 2 3s are 6, 1 1s are 1, 1 4s are -4, that is again 3. ಕರೆಕ್ಟಾ. ಸೊ ಇಟ್ ಈಸ್ ಈಕ್ವೇಶನ್ ನಂಬರ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಸೊ ನಮ್ಗೀಗ ಎರಡು ಈಕ್ವಲ್ ಬಂದಿರಬೇಕು. ಅಲ್ಲಿ ಕೂಡ -1 4 -3 ಇದೆ, -1 4 -3 ಇದೆ. ದೆನ್ ಸೆಕೆಂಡ್ 2 -8 6 ಇದೆ, 2 -8 6 ಇದೆ, 1 -4 3 ಇದೆ. ಇಲ್ಲ ಆಲ್ಸೋ 1 -4 3. ಸೊ ಫ್ರಮ್ ಈಕ್ವೇಶನ್ 1 and 2 ವಿ ಹಾವ್ ವೆರಿಫೈಡ್ ದಟ್. ಏನ ವೆರಿಫೈ ಮಾಡಿದ್ರಿ, ಸೊ ಎ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು. ಸೊ ಎನ್ಸ್ ವಿ ಹಾವ್ ವೆರಿಫೈಡ್ ದಟ್ ಎ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ, ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಸೇಮ್ ಟೈಪ್ ಆಫ್ ಕ್ವಶನ್ ಇದೆ. ಏನು, ಎ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡಿದಾಗ ಏನು ಅಂತ. ಸೊ ಅಗೇನ್ ಇಲ್ಲೂ ಕೂಡ ಫಸ್ಟ್ ನಾವೇನ್ ಮಾಡ್ಬೇಕು, ಸೊಲ್ಯೂಷನ್ ಮಾಡ್ಕೊಬೇಕಾದ್ರೆ ಫಸ್ಟ್ ವಿ ನೀಡ್ ಟು ಡೂ ಎ ಬಿ ಕರೆಕ್ಟಾ. ಎ ಬಿ ಬೇಕು ಅಂದ್ರೆ ಫಸ್ಟ್ ಏನ್ ಮಾಡಿ, ವ್ಯಾಲ್ಯೂ -2 4 5 ಬರ್ಕೋತೀನಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಮ್ಯಾಟ್ರಿಕ್ಸ್ ಯಾವುದು 1 3 -6 ನ ಬರ್ಕೋತಾ ಇದ್ದೀನಿ. ನಾನೀಗ ರೋ ಜೊತೆಲಿ ಕಾಲಮ್ ನ ಮಲ್ಟಿಪ್ಲೈ ಮಾಡ್ತೀನಿ. ಇದರ ಆರ್ಡರ್ ಬಂದು 3 into 1, ಇದರ ಆರ್ಡರ್ ಬಂದು 1 into 3 ಇದೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಹಿಯರ್, -2 ಇಂದ 1 ನ ಮಲ್ಟಿಪ್ಲೈ ಮಾಡ್ತೀರಾ, ಸೇಮ್ ಥಿಂಗ್ ಬರುತ್ತೆ. ಏನ್ ಬರ್ತಾ ಇದೆ, ಸೊ -2 into 1 ಕರೆಕ್ಟಾ. ಸೊ ಎ ಬಿ ಓಲ್ ಡ್ಯಾಶ್ ಮಾಡ್ಬೇಕಾಗಿರೋದು. ಸೊ ಫಸ್ಟ್ ನಾವು ಎ ಬಿ ಕ್ಯಾಲ್ಕುಲೇಟ್ ಮಾಡ್ಕೋತೀರಿ. ಎ ಬಿ ಕ್ಯಾಲ್ಕುಲೇಟ್ ಮಾಡಿದಾಗ -2 into 1 ನಮಗೆ -2, -2 3s are -6, minus into minus +12, 4 1s are 4, 4 3s are 12, 4 6s are 24, 5 1s are 5, 5 3s are 15, 5 6 are will get -30. ಸೊ ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಡೋಂಟ್ ಆಡ್ ದೀಸ್ ನಂಬರ್ಸ್. ಮತ್ತೆ ನೀವು ಆಡ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಉತ್ತರ 3 into 3 ಯಾಕೆ ಬರ್ದೀನಿ ಅಂತ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಈಗ ನನಗೆ ಇದಕ್ಕೆ ಏನ್ ಮಾಡ್ಬೇಕು, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಮಾಡ್ಕೊಬೇಕು ಕರೆಕ್ಟಾ. ಸೊ ಎ ಬಿ ಹೋಲ್ ಡ್ಯಾಶ್ ಮಾಡಿದಾಗ ಏನ್ ಬರ್ತಿದೆ, -2 -6 12 4 12 -24 again 5 15 -30. so this is what the AB old transpose correcta. So first row na first column, second row na second column, third row na third column ಮಾಡಿದೀನಿ. So equation number 1. ಈಗ ನನಗೇನ್ ಬೇಕು, B dash into A dash. That means what, ನಾನೀಗ B dash ಫಸ್ಟ್ ಈಗ A ಮತ್ತೆ B dash ನೋಡಿ,
ಸೊ ಇಲ್ಲೂ ಅಷ್ಟೇ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಬರ್ಕೊಂಡಿದ್ದಲ್ವಾ, ಸೇಮ್ ಅದೇ ತರನೇ ಇಲ್ಲೂ ಕೂಡ ಫಸ್ಟ್ ನಾವು ಬಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡೋಣ. ಬಿ ಡ್ಯಾಶ್ ಮಾಡ್ಕೊಂಡ್ರೆ ಸೊ ಮಿಸ್ಟೇಕ್ ಆಗಿ ಬರ್ತಾ ಇರುವಂತ ಡ್ಯಾಶಸ್, ಆಮೇಲೆ ನೀವು ಬರೆಯಕ್ ಹೋಗ್ಬಿಟ್ಟಿರ ಅದನ್ನ. ಬಿ ಡ್ಯಾಶ್, ಸೊ ಫಸ್ಟ್ ಬಿ ಗೆ ಬಿ ಡ್ಯಾಶ್ ನೋಡಿ ಏನಿದೆ, ಒಂದು ರೋ ಇದೆ, ಅದನ್ನೇನ್ ಮಾಡೋಣ, ಕಾಲಮ್ ಮಾಡೋಣ, ಕರೆಕ್ಟಾ. ಸೊ ಬಿ ಡ್ಯಾಶ್ ಏನಾಗುತ್ತೆ, 1 3, ಸೊ ವಾಟ್ ಯು ವಿಲ್ ಗೆಟ್, -6, ಕರೆಕ್ಟಾ. 1 3 -6. ನೆಕ್ಸ್ಟ್ ಏನ್ ಮಾಡೋಣ, ಎ ಡ್ಯಾಶ್, ವಾಟ್ ಇಸ್ ದ ಎ ಡ್ಯಾಶ್, ಎ ಏನ್ ಕೊಟ್ಟಿದ್ದಾರೆ, ಸೊ ಎ ಇಸ್ -2 4 5, ಅಲ್ಲಿ ಕಾಲಮ್ ಇದೆ, ಇಲ್ಲೇನಾಗುತ್ತೆ, ರೋ ಆಗುತ್ತೆ, ಯಾವುದು, -2 4 5, ಕರೆಕ್ಟಾ. So now we have to multiply these two. So if you multiply these two, b dash into a dash is equal to, what is b dash, 1 3 -6. again ಇದ್ ಜೊತೆಗೆ ಏನ್ ಮಲ್ಟಿಪ್ಲೈ ಮಾಡಬೇಕು, -2 4 5. ಸೊ ನಾವು ಸೇಮ್ ಥಿಂಗ್ ಇದಕ್ ಮುಂಚೆ ಮಾಡ್ದಂಗೆ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡೋದು ವೆರಿ ಸಿಂಪಲ್ ಥಿಂಗ್. ಫಸ್ಟ್ ನೋಡಿ 1 ಇದೆ, 1 ಇಂದ ಇದು ಫುಲ್ ಮಲ್ಟಿಪ್ಲೈ ಮಾಡಿ ಏನ್ ಬರ್ತಾ ಇದೆ ನಿಮ್ಗೆ, -2 4 5 ಬರ್ತಾ ಇದೆ. ಅಗೇನ್ 3 2s are 6, 3 4s are 12, 3 5s are 15 ಬರ್ತಾ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, 6 2s are 12, 6 4s are 24, -24 ಇರುತ್ತೆ. ಅಗೇನ್ -30, ಕರೆಕ್ಟಾ. Call it equation number 2. So from 1 and 2 what we can write, so from equation 1 and equation 2 we can conclude that AB whole dash is equal to B dash into A dash. So hence it is verified ಅಂತ ನೀವು ಬರಿಬಹುದು. ಸೊ ಇನ್ನ ದಿಸ್ ಇಸ್ ವಾಟ್ AB whole dash ಬಗ್ಗೆ ಮಾಡುವಂತದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ, ಸೊ ಇಲ್ಲಿ ನೋಡಬಹುದು ನಮ್ಗೆ ಎ ಪ್ಲಸ್ ಬಿ ಮೈನಸ್ ಸಿ, ಎ ಪ್ಲಸ್ ಬಿ ಮೈನಸ್ ಸಿ, ವೆರಿ ಸಿಂಪಲ್ ಇದು. ಇಟ್ ಈಸ್ ಎಂಟೈರ್ಲಿ ರಿಲೇಟೆಡ್ ಟು ಅಡಿಷನ್ ಸಬ್ಟ್ರಾಕ್ಷನ್ ಮೇಲೆ ಇದೆ, ಯಾವುದೇ ಮಲ್ಟಿಪ್ಲಿಕೇಶನ್ ಇಲ್ಲ. ಪ್ರಾಬ್ಲಮ್ ನೋಡಿ ಭಯ ಬೀಳಕ್ ಹೋಗ್ಬೇಡಿ, ಸೊ ಏನಪ್ಪಾ ಈ ತರ ಇದೆ ಅಂತೇಳಿ. ಇಟ್ ಇಸ್ ವೆರಿ ವೆರಿ ಸಿಂಪಲ್ ಒನ್. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಇದ್ರಲ್ಲಿ ಏನ್ ಮಾಡೋಣ, ಫಸ್ಟ್ ನೀವು ಯಾವ ರೀತಿ ಮಾಡ್ಬೇಕು ಸ್ಟೆಪ್ಸ್, ಒಳಗಡೆ ಇರುವಂತಹ ವ್ಯಾಲ್ಯೂನ ಫಸ್ಟ್ ಮಾಡ್ಬೇಕು. ಈಗ ಇಲ್ಲಿ ಎ ಬಿ ಮೈನಸ್ ಸಿ ಆದ್ಮೇಲೆ ಎ ಬರುತ್ತೆ, ಹಾಗಾಗಿ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಬಿ ಮೈನಸ್ ಸಿ. ಸೊ ಸೊಲ್ಯೂಷನ್, ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಬಿ ಮೈನಸ್ ಸಿ ಕಂಡಕ್ಟ್ ಮಾಡ್ತೀನಿ. ಸೊ ಬಿ ಮೈನಸ್ ಸಿ ಮಾಡ್ಕೊಳೋದಾದ್ರೆ ಬಿ ವ್ಯಾಲ್ಯೂ 1 2 -3. ಈ ಪ್ರಾಬ್ಲಮ್ ಕೊಟ್ರೆ ಎಲ್ಲಾ ಹುಡುಗರು ತುಂಬಾ ಸುಲಭ ಅನ್ಕೊಂತಾರೆ, ಬಟ್ 1 ನಂಬರ್ ಮಿಸ್ ಆಯ್ತು ಅಂದ್ರೆ ಕಷ್ಟ. ಸೊ ಇದೇ ತರ ಬರ್ಲಿ ಪ್ರಾಬ್ಲಮ್ ಕೂಡ ಅಂತ ನಾನು ಹೇಳ್ತೀನಿ. ದಿಸ್ ವೆರಿ ಸಿಂಪಲ್ ಒನ್ 3. ಸೊ ಇಲ್ಲಿ ಎಡವಟ್ಟಾಗಿದೆ, ನಾನು ಬಿ ಜಾಗದಲ್ಲಿ ಎ ಬರ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಹೇಳ್ತಾ ಹೇಳ್ತಾ ನಾನು ಕೂಡ ಅಲ್ಲಿ ಮಿಸ್ಟೇಕ್ ಮಾಡಿದೆ. ಸೊ ಅದಕ್ಕೆ ಹೇಳೋದು, ಪ್ರಾಬ್ಲಮ್ ಮಾಡ್ಬೇಕಾದ್ರೆ ತುಂಬಾ ಕಾನ್ಸಂಟ್ರೇಟ್ ಇರಬೇಕು, ಮ್ಯಾಟ್ರಿಸಸ್ ಪ್ರಾಬ್ಲಮ್ ಎಸ್ಪೆಷಲಿ. ಸೊ ಫಸ್ಟ್ ಕೊಟ್ಟಿರೋದು ಯಾವುದು, ಬಿ ಆಗಿರೋದ್ರಿಂದ ಬಿ ವ್ಯಾಲ್ಯೂ ಬರ್ಕೊಳ್ಳೋಣ. 3 -1 2 4 2 5 2 0 3, ಕರೆಕ್ಟಾ. ಮೈನಸ್ ಸಿ ವ್ಯಾಲ್ಯೂ 4 1 2 0 3 2 1 -2 3. So now what I have to do here, this is a 4 value. Now subtract this one. ಈಗ ನಾವು ಸಬ್ಟ್ರಾಕ್ಟ್ ಮಾಡೋಣ. ಸೊ ಸಬ್ಟ್ರಾಕ್ಷನ್ ಮಾಡಿದ್ರೆ 3 -4 ಅಲ್ವಾ. ಸೊ 3 -4 -1 ಬರುತ್ತೆ. -1 ಮತ್ತೆ -1, you will get -2 ಬರುತ್ತೆ. ಅಗೇನ್ 2 -2 0 ಆಯ್ತು. 4 -0 4, 2 -3 -1, 5 -2 3, 2 -1 1 0 minus of minus plus 2 ನೋಡಿ, ಇಲ್ಲಿ 0 minus into minus plus ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ಬಿಕಮ್ +2, 3 -3 again 0. ಇದು ನಮಗ್ ಬಂದಿರುವಂತಹ ಬಿ ಮೈನಸ್ ಸಿ. ಬಟ್ ನಮಗ್ ಬೇಕಾಗಿರೋ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಪ್ಲಸ್ ಇದೆ, ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕೀಗ, ಎನ ಆಡ್ ಮಾಡ್ಬೇಕು. ಸೊ ಎ ಪ್ಲಸ್ ಆಫ್ ಬಿ ಮೈನಸ್ ಸಿ, ಕರೆಕ್ಟಾ. ಸೊ ಎ ಪ್ಲಸ್ ಆಫ್ ಬಿ ಮೈನಸ್ ಸಿ, ಎ ಫಸ್ಟ್ ಬರ್ಕೋಣ. ಸೊ ವಾಟ್ ಈಸ್ ದ ಎ ವ್ಯಾಲ್ಯೂ ದೇ ಹಾವ್ ಗಿವನ್, 1 2 -3. ಸೊ 1 2 -3. ಸೊ ಅಗೇನ್ 5 0 2, ಕರೆಕ್ಟಾ. ಸೊ 5 0 2 1 -1 1 1 -1 1, ಕರೆಕ್ಟಾ. ಸೊ ಇದಕ್ಕೆ ನೀವು ಮಾಡಿರುವಂತಹ ಆನ್ಸರ್ ಏನಿದೆ ಮೇಲೆದು ಅದು ಬರ್ಕೊಬೇಕು. ಪ್ಲಸ್
-1 -2 0 4 -1 3 1 2 0 ಕರೆಕ್ಟಾ. ನಾವು ಸೊ ಇದನ್ನ ನಾವು ಕಂಡಕ್ಟ್ ಮಾಡಿದ ದಟ್ ಮೀನ್ಸ್ ಆಡ್ ಮಾಡಿದಾಗ ಸೊ ವಾಟ್ ಈಸ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್. ಇಲ್ಲಿ ಪ್ಲಸ್ ಇದೆ, ಬಿ ಕೇರ್ಫುಲ್ ಅಬೌಟ್ ಇಟ್. 1 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಮೀನ್ಸ್ 0. 2 plus minus 2 that is again 0. Minus 3 plus 0 minus 3. 5 plus 4 9. 0 plus into minus minus 1 minus 1. 2 minus 2 plus 3 5 ಆಗುತ್ತೆ. 1 plus 1 2 minus 1 plus 2 1 1 plus 0 1. So this is what equation number 1. Correct. Now we have to conduct the another thing. So what is another thing? We need to find a plus b now. So we have to calculate a plus b. Correct. ಸೊ ಎ ಪ್ಲಸ್ ಬಿ ಮಾಡ್ಬೇಕು. ಫಸ್ಟ್ ನಾವು ಎ ಪ್ಲಸ್ ಬಿ ಬರ್ಕೊಳ್ಳೋಣ. ಎ ಪ್ಲಸ್ ಬಿ ಅಂದ್ರೆ ಫಸ್ಟ್ ಎ ಬರ್ಕೊಬೇಕು. ಆದಷ್ಟು ನೋಡಿ 5 ಮಾರ್ಕ್ಸ್ ನಿಮಗೆ ಇದೇನು ಒಂಥರ ಜುಜ್ಬಿ ಮಾರ್ಕ್ಸ್ ಅಲ್ಲ, ಸ್ವಲ್ಪ ಪೇಷನ್ಸ್ ಆಗಿ ಬರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ವೆರಿ 1 2 minus 3 ಕರೆಕ್ಟಾ. ವಾಟ್ ಈಸ್ ಎ ವ್ಯಾಲ್ಯೂ? 1 2 minus 3 again 5 0 2. So again what is another row here? 1 minus 1 1 correct. 1 minus 1 1. So this is the a value plus b value ಬರ್ಕೊಳ್ಬೇಕು. What is the b value they have given? So 3 minus 1 2. 3 minus 1 2. 3 minus 1 2. So ಮತ್ತೆ b ಬರ್ಕೊಳ್ಳೋಣ. 4 2 5 2 0 3. So 4 2 5 then 203 correct. So now I have to add these two first. A plus b ಮಾಡಿದ್ದೆ ಆದ್ರೆ 1 plus 3 what you will get 4 ಬರ್ತಾ ಇದೆ. 2 minus 1 1 minus 3 plus 2 you are getting minus 1 ಬರುತ್ತೆ correct. So again 5 plus 4 9. Again 0 plus 2 2. 2 plus 5 7. 1 plus 2 3. Minus 1 plus 0 minus 1. 1 plus 3 4. So this is what we got a plus b. ಬಟ್ ಇಲ್ಲಿಗೆ ಆಗಲ್ಲ. ಎ ಪ್ಲಸ್ ಬಿ ಇನ್ನೊಂದೇನೋ ಸಿ ನ ಸಬ್ಟ್ರಾಕ್ಟ್ ಮಾಡ್ಬೇಕು ನೀನು ಕರೆಕ್ಟಾ. ಸೊ ವಿ ಹಾವ್ ಟು ಸಬ್ಟ್ರಾಕ್ಟ್ ಸಿ ಫ್ರಮ್ ದಿಸ್ ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಪ್ರಾಬ್ಲಮ್ ನೋಡಕ್ ದೊಡ್ಡದಷ್ಟೇ, ತುಂಬಾ ಸುಲಭ ಇದೆ. ಸೊ ಭಯ ಬೀಳಕ್ ಹೋಗ್ಬೇಡಿ. ಎ ಪ್ಲಸ್ ಬಿ ವ್ಯಾಲ್ಯೂ ಫಸ್ಟ್ ಬರ್ಕೋಣ. ವಾಟ್ ಎವರ್ ದ ವ್ಯಾಲ್ಯೂ ವಿ ಗಾಟ್ ಇಟ್ ಆಸ್ ಎ ಪ್ಲಸ್ ಬಿ ಫಸ್ಟ್ ನೋಡ್ಬೇಕು. ಎ ಪ್ಲಸ್ ಬಿ 4 1 minus 1. ಸೊ ಏನ್ ಬಂದಿದೆ 4 1 minus 1 9 to 7 ಕರೆಕ್ಟ್ ಅಲ್ವಾ. ಸೊ 9 2 7. So 3 minus 1 4. So this is a plus b. I have to write minus c for this one. So minus c ಬರ್ಕೊಬೇಕೀಗ. So minus c ಬರ್ಕೊಂಡ್ರೆ ಏನ್ ಬರುತ್ತೆ? What is the c value? So c value c 412032. 412 ಅಲ್ವಾ. So let me write 412 412 0 3 2. So again you have to write the c value. I have to look at c. 1 minus 2 3. 1 minus 2 3 correct. So this is what a plus b. Now let me add the subtract this one. 4 minus 4 0. 1 minus 1 0. Minus 1 minus 2 you're getting minus 3. 9 minus 0 9. 2 minus 3 minus 1. 7 minus 2 5. Again 3 minus 1 2. Minus 1 minus into minus plus 2 ಆಗಿರೋದ್ರಿಂದ ನಿಮಗೆ ಪ್ಲಸ್ 1 ಬರುತ್ತೆ. 4 minus 3 1 ಬರ್ತಾ ಇದೆ. ಸೊ ಈಗ ನಾವು ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಸೊ 2 ನ 1 ಜೊತೆ ಕಂಪೇರ್ ಮಾಡೋಣ. ಸೊ 1 ಎಲ್ಲಿದೆ? ಇಲ್ಲಿದೆ. 0 0 minus 3 ಕರೆಕ್ಟಾ. ಅಗೇನ್ 9 minus 1 5 ಕರೆಕ್ಟಾ. ಎಸ್. ಅಗೇನ್ 2 1 1. ನೋಡಿ ಇದೊಂಥರ ಖುಷಿ ಆಗುತ್ತೆ, ಯಾಕೆ ನಾವು ಎಲ್ಲೂ ಮಿಸ್ ಮಾಡಿಲ್ಲ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಕ್ಲಿಯರ್ ಆಗಿ ಏನಪ್ಪಾ ಬರೀಬಹುದು? ವಿ ಹ್ಯಾವ್ ಪ್ರೂವ್ಡ್ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಈಕ್ವಲ್ ಟು a plus b minus c. So hence we have proved that LHS is equal to RHS from the equation number 1 and 2. So let us move on to the next problem.
ಇದು ಕೂಡ ಆಲ್ರೆಡಿ ನಾವು ಮಾಡಿರೋ ತರ ಪ್ರಾಬ್ಲಮ್ ಏನೆ. ಸೊ ಇಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅಲ್ಲೇ ಮ್ಯಾಕ್ಸಿಮಮ್ ನಿಮ್ಗೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಇದನ್ನ ನೋಡ್ಕೊಂಡ್ರೆ ಸಾಕು, ನಿಮ್ಮನ್ನ ಯಾರು ಕೂಡ ಫೇಲ್ ಮಾಡಕ್ಕೆ ಆಗೋದಿಲ್ಲ. ಸೊ ಈಗ ಫಸ್ಟ್ ಎ ಬಿ ಮಾಡಬೇಕು. ಲೆಟ್ ಅಸ್ ಕಂಡಕ್ಟ್ ಎ ಬಿ ಇಯರ್. ಸೊ ಅಗೇನ್ ಎ ಇಂಟು ಬಿ, ಎ ವ್ಯಾಲ್ಯೂ ಫಸ್ಟ್ ಬರ್ಕೊಳ್ಳೋಣ. 0 1 2 ಬರ್ಕೊಂಡೆ. ಅದೇ ರೀತಿಯಾಗಿ ಬಿ ವ್ಯಾಲ್ಯೂ 1 ಬರ್ಕೊಳ್ಳೋಣ. 1 5 7 ಬರ್ಕೋತಾ ಇದೀನಿ. ಈಗ ರೋ ಇಂಟು ಕಾಲಮ್ ಮಾಡಬೇಕು. ರೋ ಇಂಟು ಕಾಲಮ್ ಮಾಡಿದ್ದೆ ಆದ್ರೆ 0 ಇಂದ ಈ 3 ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಬೇಕಾಗಿದೆ. 0 1 0, 0 ಇಂಟು 5 0, 0 ಇಂಟು 7 0. ನಾನು ಆಗ್ಲೇ ಹೇಳಿದೆ, ನೀವು ಆದಷ್ಟು ಈ ತರ ಆರ್ಡರ್ ನ ಬರ್ಕೊಳ್ಳಿ. ಏನ್ ಯೂಸ್ ಆಗುತ್ತೆ ಸರ್ ಆರ್ಟ್ ಇಂದ ಅಂದ್ರೆ, ನಿಮ್ಗೆ ಬರುವಂತ ಆನ್ಸರ್ ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಬರುವಂತಹ ಮ್ಯಾಟ್ರಿಕ್ಸ್ ನನಗೆ 3 ಇಂಟು 3 ಬರುತ್ತೆ. ಹಾಗಾಗಿ ನೀವೇನೋ ಇಲ್ಲಿ 0 ಇಂಟು 1 1 ಈ ತರ ಮಾಡೋದು ತಪ್ಪುತ್ತೆ. ಸೊ 0 ಇಂದ 1 ಫಸ್ಟ್ ಆಯ್ತು. 1 ಇಂದ ಮತ್ತೆ 1 5 7 ಬರುತ್ತೆ. ಮತ್ತೆ 2 10 ಮತ್ತೆ 14 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಇದು ಎ ಬಿ. ನನಗೆ ಏನ್ ಬೇಕು? ಎ ಬಿ ಓಲ್ ಡ್ಯಾಶ್ ಬೇಕಾಗಿರೋದ್ರಿಂದ ಲೆಟ್ ಮಿ ರೈಟ್ ಎ ಬಿ ಓಲ್ ಡ್ಯಾಶ್ ಫಸ್ಟ್. ಓಲ್ ಟ್ರಾನ್ಸ್ಪೋಸ್ ಅಂದ್ರೆ ಏನು? ಜಸ್ಟ್ ನೀವು ಇದನ್ನ ಹಿಂಗೆ ತಿರ್ಗಿಸ್ಬೇಕು. ಈಗ ಫಸ್ಟ್ ರೋ ಎಲಿಮೆಂಟ್ ಏನಾಗಬೇಕು? ಫಸ್ಟ್ ಕಾಲಮ್ ಆಗ್ಬೇಕು. ಕರೆಕ್ಟಾ? ಸೊ 0 0 0 1 5 7 2 10 14. ಕರೆಕ್ಟಾ? ಸೊ ದಿಸ್ ಈಸ್ ವಾಟ್ ವಿ ಗಾಟ್. ಎ ಬಿ ಓಲ್ ಡ್ಯಾಶ್ ಈಕ್ವೇಶನ್ ನಂಬರ್ 1. ಓಕೆ. ಇನ್ನು ರೈಟ್ ಸೈಡ್ ಇರೋದೇನು? ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಫಸ್ಟ್ ಈಗ ನಾನೇನ್ ಮಾಡೋಣ? ಬಿ ಡ್ಯಾಶ್ ಅನ್ನ ಬರ್ಕೋಣ. ಏನ್ ಮಾಡೋಣ? ಫಸ್ಟ್ ನಾನೀಗ ಬಿ ಡ್ಯಾಶ್ ವ್ಯಾಲ್ಯೂನ ಬರ್ಕೊಬೇಕು. ಸೊ ವಾಟ್ ಈಸ್ ಬಿ ಡ್ಯಾಶ್ ಇಯರ್? ಬಿ ಡ್ಯಾಶ್ ವ್ಯಾಲ್ಯೂ ಏನಾಗುತ್ತೆ? ಸೊ ಬಿ ಡ್ಯಾಶ್ ಬರ್ಕೋತೀನಿ. ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಬಿ ಆಕ್ಚುಲಿ? ಸೊ ಬಿ 1 5 7 ಇದೆ, ರೋ ಇದೆ. ಇಲ್ಲಿ ಏನಾಗುತ್ತೆ? ಕಾಲಮ್ ಆಗುತ್ತೆ. ದಟ್ ಈಸ್ 1 5 7 ಆಯ್ತು. ಇಂಟು ಎ ಡ್ಯಾಶ್ ಅಂತ ಇದೆ. ಸೊ ವಾಟ್ ಈಸ್ ಎ ಡ್ಯಾಶ್? ಎ ಡ್ಯಾಶ್ ಅಂದ್ರೆ ಇಲ್ಲಿರುವಂತಹ ಕಾಲಮ್ ಇಲ್ಲಿ ಏನಾಗುತ್ತೆ? ರೋ ಆಗುತ್ತೆ. ರೋ ಆಗೋದು ಹೆಂಗಾಯ್ತು? 0 1 2 ಆಗುತ್ತೆ. ದಿಸ್ ಇಸ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಹಾಗಾದ್ರೆ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕೀಗ. ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡ್ತೀನಿ. ಸೊ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ 1 5 7. ಸೊ ಬಿ ಡ್ಯಾಶ್ ಇದ್ರ ಪಕ್ಕ ಏನ್ ಬರ್ತಾ ಇದೆ? 0 1 2 ಬರ್ತಾ ಇದೆ. ಈಗ ಇದು ಕೂಡ ಅಷ್ಟೇ 3 ಇಂಟು 1 1 ಇಂಟು 3. ಕರೆಕ್ಟಾ? ಸೊ ಅಲ್ಲಿಗೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಇದರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಫಸ್ಟ್ 1 ಇಂದ ಎಲ್ಲ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಿದಾಗ 1 0 0 1 1 1 1 2 2. So 5 0 0, 5 1 5, 5 2 10, 7 into 0 0, 7 1 7, 7 2 14. So this is nothing but what? Equation number 2. So from equation number 1, first column 0 0, second column 1 5 7, 2 10 14. So which implies that ಏನ್ ಗೊತ್ತಾಯ್ತು? ಇದ್ರಿಂದ ನಾವೇನ್ ಪ್ರೂವ್ ಮಾಡಿದ್ರಿ? ವಿ ಹಾವ್ ಪ್ರೂವ್ಡ್ ದಟ್ ಎ ಬಿ ಓಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಎನ್ಸ್ ವಿ ಹಾವ್ ಸಾಲ್ವ್ ಎಲ್ಲ ಕ್ವಶನ್ಸ್ ನಿಮಗೆ 5 ಮಾರ್ಕ್ಗೆ ಬರುವಂತಹ ಕ್ವಶನ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಟರ್ಮೆಂಟ್ ನ ಕೂಡ ಕಲಿಬೇಕಾಗತ್ತೆ. ನಿಮ್ಗೆಲ್ಲ ಡಿಟರ್ಮೆಂಟ್ ಎಕ್ಸ್ಪಾನ್ಷನ್ ಬಂತು ಅಂದ್ರೆ ನಾವು ಲೀನಿಯರ್ ಸಿಸ್ಟಮ್ ಆಫ್ ಈಕ್ವೇಶನ್ ಸಾಲ್ವ್ ಮಾಡಬಹುದು. ಹಾಗಾಗಿ ಈಗ ನಾವು ನೋಡ್ತಾ ಇರುವಂತದ್ದು ಏನಪ್ಪಾ? ಸೊ ಇಲ್ಲಿ ನಾವು ನೋಡಿದ್ದು ಬರೀ ಮ್ಯಾಟ್ರಿಸಸ್. ನಾವು ಆಲ್ರೆಡಿ ನೋಡಿದ್ರಿ ಮ್ಯಾಟ್ರಿಸಸ್ ನ ಸ್ಕೀಮ್ ಪ್ರಕಾರ ಎಷ್ಟು ಮಾರ್ಕ್ಸ್ ಅಂತ. ಅದರಲ್ಲಿ ನಾವು 5 ಮಾರ್ಕ್ಸ್ ಮತ್ತೆ ಇಲ್ಲಿರುವಂತಹ 3 ಮಾರ್ಕ್ ಪ್ರಾಬ್ಲಮ್ಸ್ ನ ನಾವು ಮಾಡಿದ್ವಿ. ಓಕೆನಾ? ಸೊ ನೀವು ಮಾಡಲ್ ಕ್ವಶನ್ ಪೇಪರ್ ಕೂಡ ನೋಡಬಹುದು. ಇಲ್ಲಿ ನಮಗೆ ಇದು 5 ಮಾರ್ಕ್ ಕ್ವಶನ್ ಇದಾಯ್ತು. ಇಲ್ಲಿ 3 ಮಾರ್ಕ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡೋಣವಾ? ಸೊ ಈ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ನಾವು ಮ್ಯಾಟ್ರಿಸಸ್ ನೋಡಕ್ ಆಗ್ತಿಲ್ಲ. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್ ಕಾಮನ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಅದೇ ರೀತಿಯಾಗಿ ನಾವು ಲಾಸ್ಟ್ ಮೇನ್ ಅಲ್ಲಿ ಕೂಡ ನೋಡೋಣ. ಲಾಸ್ಟ್ ಮೇನ್ ಹೋದಾಗ ಇಲ್ಲಿ ನಮಗೆ 4 ಮಾರ್ಕ್ ಕ್ವಶನ್ ಇದೆ. ಇದು ಡಿಟರ್ಮೆಂಟ್ಸ್ ಕಲ್ತ್ಕೊಂಡ ಮೇಲೆ ಮಾಡಕ್ಕೆ ಆಗುತ್ತೆ. ಓಕೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ದಿಸ್ ಈಸ್ ಕಂಪ್ಲೀಟ್ ಸೊಲ್ಯೂಷನ್. ನೀವು ಮ್ಯಾಟ್ರಿಸಸ್ ಪ್ರಾಬ್ಲಮ್ಸ್ ನ ಸೆಕೆಂಡ್ ಪಿ ಯು ಸಿ ಬೇಕು ಅಂದ್ರೆ ಇಲ್ಲಿ ಏನ್ ಮಾಡಿದನೋ ಇಷ್ಟಾದ್ರೆ ಸಾಕು. ದೀಸ್ ಆರ್ ದ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.